ಓಂ ಶಾಂತಿ. ವೀಕ್ಷಕರೇ, ಭಕ್ತರ, ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಯಂತ್ರ ಬರೆಯೋದು ಹೇಗೆ? ಯಂತ್ರ ಹಾಗೆ ತಾಯ್ತ ಬರೆಯೋದು ಹೇಗೆ? ತಾಯ್ತ ಯಾರಿಗಾದರೂ ಮಕ್ಕಳಿಗೆ ಆರೋಗ್ಯ ಸರಿ ಇಲ್ಲ ಅಂದರೆ ಅವ್ರಿಗೆ ನಾವು ತಾಯ್ತ, ನೀವು ನೋಡಿರ್ಬೋದು, ತಾಯ್ತ ಕೈ ಕಟ್ತಾರೆ ಕೆಲವು ಗುರುಗಳ ಹತ್ರ ಅಲ್ಲಿ ಇಲ್ಲಿ ಹೋಗಿ. ಅದನ್ನು ಹೇಗೆ ರೆಡಿ ಮಾಡೋದು ಹೇಗೆ ಅದನ್ನು ನಾನು ನಿಮಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಅದರಲ್ಲಿ ಬೀಜಾಕ್ಷರ ಮಂತ್ರ ಇರುತ್ತೆ. ಬೀಜಾಕ್ಷರ ಮಂತ್ರವನ್ನು ಯಾವ ರೀತಿ ನಾವು ರೆಡಿ ಮಾಡಬೇಕು, ಹಾಗೆ ಬೀಜಾಕ್ಷರ ಮಂತ್ರವನ್ನು ರೆಡಿ ಮಾಡಿ ಅದನ್ನು ನಾವು ಒಂದು ತಾಯ್ತ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಚಿಕ್ಕ ಸೈಜು, ದೊಡ್ಡ ಸೈಜು, ಅದಕ್ಕಿಂತ ದೊಡ್ಡ ಸೈಜು, ಹೀಗೆ ಬೇರೆ ಬೇರೆ ತಾಯ್ತಗಳು ಸಿಗುತ್ತೆ. ಅದರಲ್ಲಿ ಫ್ಲ್ಯಾಟು ಬರುತ್ತೆ, ಹಾಗೆ ರೌಂಡು ಬರುತ್ತೆ. ನೀವು ರೌಂಡ್ ತೊಗೊಳ್ಳಿ. ಅದು ಓಪನ್ ಮಾಡಿದ್ರೆ ಸೇಮ್ ನಿಮ್ಮದು ಬಿ ಕಾಂಪ್ಲೆಕ್ಸ್ ಮಾತ್ರೆ ಟ್ಯೂಬ್ಗಳಿರುತ್ತಲ್ಲ, ಟ್ಯೂಬ್ ಕ್ಯಾಪ್ಸೂಲ್ಸ್, ಮಾತ್ರೆಗಳು, ಟ್ಯೂಬ್ ಮಾತ್ರೆ ಅಂತಿರಲ್ಲ, ಅದು ಓಪನ್ ಮಾಡಿದ್ರೆ ಹೆಂಗಿರುತ್ತೆ ಪೈಪು, ಮತ್ತೆ ಹಾಕ್ಬೋದಲ್ಲ ಮಾತ್ರೆಗಳು, ಆ ಥರ ಇರುತ್ತದು ತಾಯ್ತಗಳು. ನಿಮ್ಗೆ ಗೊತ್ತಿದೆ ತಾಯ್ತಗಳು. ಓಪನ್ ಮಾಡಿದ್ರೆ ಮುಚ್ಚಳ ಓಪನ್ ಆಗುತ್ತೆ. ಆಮೇಲೆ ನೀವೇನು ಬರೆದಿರ್ತೀರಿ, ಒಂದು ತಾಮ್ರದ ತಗಡು ಮೇಲೆ ಬರಿಬೋದು, ಇಲ್ಲ ಪೇಪರ್, ಒಳ್ಳೆ ಪೇಪರ್ ಇರುತ್ತಲ್ಲ, ಪೇಪರ್ನಲ್ಲಿ ಬರಿಬೋದು. ಪೇಪರ್ನಲ್ಲಿ ಬರೆದ್ರೆ ಏನು ಪ್ರಾಬ್ಲಮ್ ಅಂದರೆ, ಸ್ನಾನ ಮಾಡುವಾಗ ಅಥವಾ ನೀರಲ್ಲಿ ಬಿದ್ದಾಗ ಅದೇನಾದರೂ ಒಳಗಡೆ ನೀರು ಹೋಗಲ್ಲ. ನೀವು ತಾಯ್ತದೊಳಗಡೆ ನೀರು ಹೋಗಲ್ಲ, ಒಂದು ವೇಳೆ ಹೋದರೂ ಹೋಗುತ್ತೆ, ಹೇಳಕ್ಕೆ ಬರಲ್ಲ. ಅದಕ್ಕೆ ಪೇಪರ್ನಲ್ಲಿ ಬರಿಬಿಡಿ. ಇನ್ನೊಂದು ಇಂಕು ನೀವು ಬರಿತೀರಲ್ಲ, ಇಂಕಲ್ಲಿ ಬರೆದ್ರೆ ಪೇಪರ್ನಲ್ಲಿ ಜಾಸ್ತಿ ದಿನ ಬಳಕೆ ಬರಲ್ಲ. ಅದಕ್ಕೆ ನೀವು ತಾಮ್ರದ ತಗಡು ಮೇಲೆ ಒಂದು ಸೂಜಿ, ದಬ್ಬಣ ಅಂತಿರಲ್ಲ, ಸೂಜಿ ತಗೊಂಡು ನೀಟಾಗಿ ಕೂತ್ಕೊಂಡು ಕೆತ್ತಬೋದು ಅಥವಾ ಬರೀಬೋದು. ಅಕ್ಷರಗಳು, ಬೀಜಾಕ್ಷರ ಮಂತ್ರ, ಅದನ್ನು ಸಿದ್ಧಿ ಮಾಡ್ಕೋಬೇಕು. ಸಿದ್ಧಿ ಮಾಡಿಕೊಂಡು ಆಮೇಲೆ ಅದನ್ನು ಇಷ್ಟು ಬಾರಿ ಅಂತ ಪಠನೆ ಮಾಡಿ ಅದನ್ನು ಬರೆದು ಅದರಲ್ಲಿ ಹಾಕಬೇಕಾಗುತ್ತೆ. ಅದು ಯಾವ ರೀತಿ ಹೇಗೆ ಅನ್ನೋದನ್ನು ನಾನು ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ನೀವು ಕೊನೆಯವರೆಗೂ ನೋಡಿ. ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಮೈ ಸರಿಯಿಲ್ಲ, ಜ್ವರ ಬಂತು ಅಂದರೆ, ಅಥವಾ ಬೇರೆ ಅಕ್ಕಪಕ್ಕದವ್ರು ನಿಮ್ಮ ಹತ್ರ ಕಷ್ಟ ಹೇಳ್ಕೊಂಡು ಬಂದರೆ, ಅದೇನೇ ಇರಲಿ, ಸಾಲದ ಬಾಧೆ ಇರಲಿ, ಇಲ್ವಾ ಮದುವೆಗಳ ಬಗ್ಗೆ ಆಗಲಿ, ಇಲ್ಲ ದುಷ್ಟಶಕ್ತಿಗಳ ಕಾಟ ಇರಲಿ, ಬ್ರಹ್ಮರಾಕ್ಷಸ ಬಾಧೆ ಇರಲಿ, ಭೂತ ಪ್ರೇತ ಪಿಶಾಚಿಗಳ ಬಾಧೆ ಇರಲಿ, ಯಾವುದೇ ದಾರಿದ್ರ್ಯ ಇರಲಿ, ಈ ಒಂದು ತಾಯ್ತಗಳು ನೀವು ಬೀಜಾಕ್ಷರ ಮಂತ್ರಗಳು ಬರೆದು ಹಾಕಿದಾಗ, ಅವರಿಗೆ ತಾಯ್ತ ಕೊಟ್ಟಾಗ ಅಥವಾ ನೀವೇ ಕಟ್ಕೊಂಡಾಗ ಅದು ವಾಸಿ ಆಗುತ್ತೆ. ಯಾವುದೇ ಸಂದೇಹ ಬೇಡ. ಅದಕ್ಕೆ ಏನೆಲ್ಲ ಪ್ರೋಸೆಸ್ ಇದೆ, ಯಾವ ರೀತಿ ಅನ್ನೋದನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಮೊದಲಿಗೆ ನಾವು ಏನಪ್ಪ ಅಂದರೆ, ಕಷ್ಟಗಳು ಬರುತ್ತೆ. ಕೆಲವರು ತಾಯ್ತ ಬೇಕು ಈ ರೀತಿ ಹೇಳಿಕೊಂಡು ಗುರುಗಳ ಹತ್ರ, ಸ್ವಾಮೀಜಿಗಳ ಹತ್ರ, ದೇವಸ್ಥಾನ ಅರ್ಚಕರ ಹತ್ರ ಅಥವಾ ಮಾಂತ್ರಿಕರ ಹತ್ರ ಹೋಗ್ತಾರೆ ಅಲ್ವಾ. ಅವರು ಏನೋ ಒಂದು ತಾಯ್ತ ಅವರು ನಮಗೆ ಕೊಡ್ತಾರೆ. ಅದನ್ನು ಇವರು ಕುತ್ತಿಗೆನಲ್ಲಿ ಕಟ್ಕೊಳ್ತಾರೋ, ಕೈ ಕಟ್ಕೊಳ್ತಾರೋ, ಸೊಂಟಕ್ಕೆ ಕಟ್ಕೊಳ್ತಾರೋ, ಅದು ಬೇರೆ ವಿಚಾರ. ಆದರೆ ನಾವೇ ತಯಾರು ಮಾಡೋದು ಹೇಗೆ, ನಾವೇ ಅದನ್ನು ಕಲ್ಕೊಳ್ಳೋದು ಹೇಗೆ ಅನ್ನೋದು ಇಲ್ಲಿ ವಿಚಾರ ಇರೋದು ಅಲ್ವಾ. ಮೊದಲಿಗೆ ನಾನು ಹೇಳ್ಕೊಡ್ತೀನಿ ನೋಡಿ. ಮೊದಲಿಗೆ ನಿಮಗೆ ಒಂದು ಬೀಜಾಕ್ಷರ ಸರ್ವಸಿದ್ಧಿ ಅಂದರೆ ಎಲ್ಲ ಸಿದ್ಧಿಗಳು, ಎಲ್ಲ ಕಷ್ಟಗಳ ನಿವಾರಣೆಗೆ ಹೇಗೆ ಯೂಸ್ ಮಾಡೋದು ಒಂದೇ ಸಾರಿ. ನಾನಾ ರೀತಿಯ ಸಮಸ್ಯೆಗಳಿಗೆ ಒಂದು ಬೀಜಾಕ್ಷರ ಮಂತ್ರ ಕೊಡ್ತೀನಿ. ನಾನಾ ರೀತಿಯ ಸಮಸ್ಯೆಗಳಿಗೆ ಒಂದು ಗ್ರೂಪ್ ಇರುತ್ತದಲ್ಲ, ಕಷ್ಟಗಳು ಒಂದು ಲೀಸ್ಟೇ ಇರ್ತದೆ, ಕಷ್ಟಗಳ ಲೀಸ್ಟ್. ಆ ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ. ಸರ್ವಸಿದ್ಧಿ ಮಂತ್ರ ಏನು ಹೇಳಿದ್ನಿ, ಸರ್ವಸಿದ್ಧಿ ಮಂತ್ರ ಅಂದರೆ ಎಲ್ಲ ಕಷ್ಟಗಳಿಗೆ ನಿವಾರಣೆ ಮಾಡ್ತಕ್ಕಂಥ ಒಂದು ಸರ್ವ ಸಮಸ್ಯೆ ನಿವಾರಕ ಮಂತ್ರ ಅಂತ ತಿಳ್ಕೊಳ್ಳಿ. ಸರ್ವಸಿದ್ಧಿ ಮಂತ್ರ ಇದು. ಸರ್ವಸಿದ್ಧಿ ಮಂತ್ರವನ್ನು ನಾನು ಸರ್ವಕಾರ್ಯ ಸಿದ್ಧಿ ಮಂತ್ರ ಇದನ್ನು ನಾನು ನಿಮಗೆ ಯಾವ ರೀತಿ ಬರೆಯೋದು, ಅದು ಬರೆದ ಮೇಲೆ ಹೇಗೆ ಪಠನೆ ಅದನ್ನು ತಾಯ್ದಲ್ಲಿ ಹಾಕೋದು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಮೊದಲಿಗೆ ಈ ಬೀಜಾಕ್ಷರ ಮಂತ್ರ ನಾನು ನಿಮಗೆ ಕೊಡ್ತಾಯಿದ್ದೀನಿ, ನೋಡ್ಕೊಬಿಡಿ. ಈ ಬೀಜಾಕ್ಷರ ಮಂತ್ರ ನೋಡ್ಕೊಬಿಡಿ. ಓಂ ಶಾಂತಿ ವೀಕ್ಷಕರೇ, ಮೊದಲಿಗೆ ನೀವು ಒಂದು ಪೇಪರ್ನಲ್ಲಿ ಈ ರೀತಿ ಮನೆಗಳನ್ನು ಮಾಡ್ಕೊಳ್ಳಿ. 1 2 3 4 5 ಮನೆ ಮಾಡ್ಕೊಳ್ಳಿ ಈ ರೀತಿ. ಅದು ತಾಮ್ರದ ತಗಡು ಆದರೂ ಆಗ್ಬೋದು. ನಿಮಗೆ ತಾಮ್ರದ ತಗಡು ಬರುತ್ತಲ್ಲ, ಅದರಲ್ಲಾದರೂ ಮಾಡ್ಕೊಳ್ಳಿ, ಅಥವಾ ಮಾಮೂಲಿ ಪೇಪರ್ನಲ್ಲಾದರೂ ಮಾಡ್ಕೊಳ್ಳಿ. ಆದರೆ ತಾಯ್ತ ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ, ನೋಡ್ಬೋದು. ನೀವು ಖಾಲಿ ತಾಯ್ತ ನೋಡ್ತಾ ಇದ್ದೀರ. ಅದು ಬರೇ ಹಿತ್ತಾಳದಾದರೂ ಸರಿ, ತಾಮ್ರದಾದರೂ ಸರಿ, ಬಂಗಾರದಾದರೂ ಸರಿ, ಆ ರೀತಿ ಒಂದು ತಾಯ್ತ ತೊಗೋಬೇಕು.
ಆಮೇಲೆ ನೀವು ಬರೆಯೋದು ಬಂಗಾರದ ತಗಡ ಮೇಲಾದರೂ ಬರೀರಿ ಅಥವಾ ಪೇಪರ್ನಲ್ಲಾದರೂ ಬರೀರಿ, ಅದು ನಿಮಗೆ ಸೇರಿದ್ದು. ಬರೆಯೋದು ಹೇಗೆ ಅಂತ ನೋಡಿದ್ರಲ್ಲ, 5 ಮನೆ ಇರುತ್ತೆ. ಅಲ್ಲಿಗೆ ತಾಯ್ತಾ ಒಂದು ಪೇಪರು ಅಥವಾ ತಗಡು, ತಾಮ್ರದ ತಗಡು, ಅದರಲ್ಲಿ ನೀವು ಯಾವ ರೀತಿ ರೆಡಿ ಮಾಡಬೇಕು. ಇಲ್ಲಿ ನೋಡಿ 5 ಮನೆ ಇದೆ. ಮೊದಲನೇ ಮನೆಯಲ್ಲಿ ಓಂ ಅಂತಿದೆ, 2ನೇ ಮನೆಯಲ್ಲಿ ಶ್ರೀಮ್ ಅಂತಿದೆ, 3ನೇ ಮನೆಯಲ್ಲಿ ಗ್ರೀಂ ಗ್ಲಾಮ್, 4ನೇ ಮನೆಯಲ್ಲಿ ಕ್ಲೀಂ, 5ನೇ ಮನೆಯಲ್ಲಿ ಗ್ಲಾಮ್. ನೋಡಿದ್ರಲ್ಲ, ಮತ್ತೊಮ್ಮೆ ನೋಡ್ಕೊಳ್ಳಿ. ಮೊದಲನೇ ಮನೆಯಲ್ಲಿ ಓಂ ಇದೆ, 2ನೇ ಮನೆಯಲ್ಲಿ ಶ್ರೀಮ್ ಇದೆ, 3ನೇ ಮನೆಯಲ್ಲಿ ಏನಿದೆ ರೀಂ ಗ್ಲಾಮ್ ಇದೆ, 4ನೇ ಮನೆಯಲ್ಲಿ ಕ್ಲೀಮ್ ಇದೆ, 5ನೇ ಮನೆಯಲ್ಲಿ ಗ್ಲಾಮ್ ಇದೆ. ಈ ರೀತಿ ಪೇಪರು ಅಥವಾ ತಾಮ್ರದ ತಗಡು ನೋಡಿ, ಅಲ್ಲೇ ಇದೆ ತಾಮ್ರದ ತಗಡು ಅಥವಾ ನಿಮ್ಮಿಷ್ಟ ಬಂಗಾರದ ತಗಡು ಅಥವಾ ಬೆಳ್ಳಿ ತಗಡು, ಅದನ್ನು ಮಾಡಿ ಆ ಪೇಪರ್ನ ನೀಟಾಗಿ ಸುತ್ತಿ ಆ ಒಂದು ತಾಯ್ತದಲ್ಲಿ ಹಾಕಬೇಕಾಗುತ್ತೆ. ಮುಂದೆ ನಾನು ನಿಮ್ಗೆ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಈಗ ನೀವು ನೋಡಿದ್ರಿ ಅದನ್ನು ಯಾವ ರೀತಿ ಬರೆಯೋದು, ಯಾವ ರೀತಿ ಅದನ್ನು ಕೂರಿಸ್ಬೇಕು ಮನೆಗಳಲ್ಲಿ ಅಂತ ಅಲ್ವಾ. ಇದನ್ನು ನೀವು ಇದರಲ್ಲಿ ಬರೀರಿ, ತಾಮ್ರದ ತಗಡಿನಲ್ಲಿ ಬರಿಬೋದು, ಪೇಪರ್ನಲ್ಲಿ ಬರಿಬೋದು. ಆಮೇಲೆ ಅದನ್ನು ನೀಟಾಗಿ ಫೋಲ್ಡ್ ಮಾಡಿ, ಅಂದರೆ ರೊಟೇಟ್ ರೌಂಡಾಗಿ ಸುತ್ತಬಿಟ್ಟು ಆ ಒಂದು ತಾಯ್ತದಲ್ಲಿ ಸೇರಿಸಿ ಮುಚ್ಚಳ ಹಾಕಿ ಅದಕ್ಕೆ ದಾರ ಹಾಕಬೇಕು. ಓಕೆನಾ? ಇಷ್ಟು ಅಷ್ಟು ಮಾಡಿಬಿಟ್ರೆ ಆಗಾಯ್ತಾ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಖಂಡಿತ ಆಗಲ್ಲ. ನೋಡಿರಿ, ಈ ಬೀಜಾಕ್ಷರ ಮಂತ್ರವನ್ನು ನೀವು ಡೈಲಿ ಬೆಳಗ್ಗೆಯಿಂದ ಸಂಜೆವರೆಗೂ, ಅಂದರೆ ರಾತ್ರಿ ಮಲಗೋವರೆಗೂ 5 ಸಾರಿ, ಒಂದು ಸಾರಿ ಕೂತ್ಕೊಂಡ್ರೆ 108 ಸಾರಿ, ಒಂದು ಸಾರಿ ಕೂತ್ಕೊಂಡ್ರೆ ಜಪ ತಪ ಮಾಡಲಿಕ್ಕೆ, ಈ ಮಂತ್ರ ಪಠನೆ ಮಾಡಲಿಕ್ಕೆ 108 ಸಾರಿ, ದಿನಕ್ಕೆ 5 ಸಾರಿ ಕೂತ್ಕೋಬೇಕು. 108 ಸಾರಿ ಮಾಡೋದನ್ನು ಹೆಚ್ಚು ಮಾಡ್ಕೋಬೇಕು, ಜಾಸ್ತಿ ಮಾಡ್ಕೋಬೇಕು. ಅಂದರೆ ಒಂದು ಸಾರಿ ಕೂತ್ಕೊಂಡ್ರೆ 250. ಅದೇ ರೀತಿ ನೀವು 4 ಸಾರಿ ಕೂತ್ಕೊಂಡ್ರೆ 1000 ಆಗುತ್ತೆ. ಒಂದು ದಿನಕ್ಕೆ 4 ಸಾರಿ ಆದರೂ ಕೂತ್ಕೋಬೇಕು, 10 ನಿಮಿಷ. ಅದನ್ನು ಪಠನೆ ಮಾಡಬೇಕು. ಏಕಾಂತವಾದ ಸ್ಥಳ, ಅದು ಹೊರಗಡೆ ತೋಟ ಆಗಿರಲಿ, ಯಾವುದೋ ಹಳೆ ದೇವಸ್ಥಾನ ಆಗಿರಲಿ, ಹಳೆ ಬಂಗ್ಲೆ ಆಗಿರಲಿ, ಯಾವುದೋ ಬೆಟ್ಟ ಗುಡ್ಡ ಆಗಿರಲಿ, ಅಥವಾ ನಿಮ್ಮ ಮನೇಲಿ ಬೆಡ್ರೂಮ್ ಆಗಿರಲಿ ಅಥವಾ ಮನೆ ಮೇಲಾಗಿರಲಿ, ಏಕಾಂತತೆ ಇರಬೇಕು. ಯಾವುದೇ ಡಿಸ್ಟರ್ಬೇಷನ್ ಇರಬಾರ್ದು. ಒಂದು ಸಾರಿ ಕೂತ್ಕೊಂಡ್ರೆ 10 ನಿಮಿಷ ಈ ಒಂದು ಬೀಜಾಕ್ಷರ ಮಂತ್ರವನ್ನು ನೀವು ಹೇಳ್ಕೋಬೇಕು. ಮುಂದುಗಡೆ ನೀವು ಪಾರ್ವತಿ ಪರಮೇಶ್ವರ ಅಥವಾ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಅಥವಾ ಶ್ರೀ ಸೀತಾ ರಾಮಾಂಜನೇಯ ಲಕ್ಷ್ಮಣ ಲವಕುಶ ಬಂಧು ಮಿತ್ರ ಗುರು ದೈವ, ಯಾವುದಾದ್ರೂ ನಿಮ್ಮ ಇಷ್ಟ ದೈವ ಫೋಟೋ ಇಟ್ಕೋಬೇಕು ನಿಮ್ಮ ಮುಂದೆ ಅಥವಾ ಮೊಬೈಲಲ್ಲಿ. ಈ ಮಂತ್ರವನ್ನು ಬರೆದಿಟ್ಕೊಳ್ಳಿ. ಯಾಕೆ ಬರೆದಿದ್ದೀನಿ ತೋರಿಸಿದ್ವಲ್ಲ ಆ ರೀತಿ ಅದನ್ನು ನೀವು ಹೇಳ್ಕೋಬೇಕು. ಒಂದು ಕ್ರಮಬದ್ಧವಾಗಿ ನೋಡ್ಕೊಂಡು ಹೇಳ್ಕೊಳ್ಳಿ. ಆಮೇಲೆ ನಿಮಗೆ ನೋಡ್ಕೊಳ್ಳದೆ ಹೇಳಕ್ಕೆ ಬರುತ್ತೆ. ಒಂದು 10 ಸಾರಿ ನೀವು ಹೇಳ್ಕೊಬಿಟ್ರೆ ಆಮೇಲೆ ನಿಮ್ಗೆ ಬರುತ್ತೆ. ಆಮೇಲೆ ನೋಡ್ಕೊಂಡು ಹೇಳ್ಬೇಕಾದ ಅಗತ್ಯ ಇರಲ್ಲ. ಆ ರೀತಿ ನೀವು ಒಂದು ದಿನಕ್ಕೆ 1000 ಸಾರಿ 48 ದಿನ ಮಾಡ್ಕೋಬೇಕು. ಎಷ್ಟು? 48 ದಿನ. ಗ್ರಹಣ ಕಾಲದಲ್ಲಿ, ಗ್ರಹಣಗಳಿರುತ್ತಲ್ಲ ಅಂಥ ಟೈಮಲ್ಲಿ, ಹಬ್ಬಗಳು ಬರುತ್ತೆ, ವಿಶೇಷವಾದ ಹಬ್ಬಗಳು, ಅಂಥ ಟೈಮಲ್ಲಿ 108 ಸಾರಿ ಹೇಳ್ಕೊಂಡ್ರೆ ಸಾಕು ಅಂಥ ಟೈಮಲ್ಲಿ. ಆದರೆ 48 ದಿನ ಕಂಪಲ್ಸರಿ ದಿನನಿತ್ಯ 1000 ಸಾರಿ ಈ ಜಪ ಹೇಳ್ಕೋಬೇಕು. ಇಷ್ಟಾದಮೇಲೆ 48 ದಿನ ಆದಮೇಲೆ ಬರೀ ನೀವು ಯಾರಾದರೂ ಕಷ್ಟ ಅಂತ ಬಂದರೆ ಈ ಮಂತ್ರವನ್ನು 11 ಸಾರಿ ಹೇಳಬೇಕು. 11 ಸಾರಿ ಹೇಳಿಬಿಟ್ಟು ಯಂತ್ರ ಬರೆದಿರ್ತೀರಲ್ಲ ಅದನ್ನು ತಾಯ್ತಾ ಒಳಗೆ ಹಾಕಬೇಕು, ಮುಚ್ಚಳ ಹಾಕಬೇಕು. 11 ಸಾರಿ ಹೇಳಿ ಅವ್ರಿಗೆ ನೀವು ಯಾರು ಕಷ್ಟದಿಂದ ಅಂತ ಹೇಳ್ಕೊಂಡು ಬಂದಿರ್ತಾರೆ ಅವ್ರಿಗೆ ಕೊಡಬೇಕು. ಅವರು ಕೈನಲ್ಲಿ ಕುತ್ತಿಗೆನಲ್ಲಿ ಅವ್ರು ಕಟ್ಕೋಬೇಕು. ನೀವು ಕಟ್ಕೋಬೋದು, ಅವ್ರಿಗೂ ಕೊಡ್ಬೋದು. ಆದರೆ ಅನಂತರ ಅದನ್ನು ಅವರು ಸೂತ್ಕ ಏನಾದರೂ ಯಾರಾದರೂ ತೀರೋಗ್ಬಿಟ್ಟಿದ್ರೆ ಅಥವಾ ಅವ್ರ ಮನೇಲಿ ಏನೋ ಅಂಟು ಮುಂಟು ಸೂತ್ಕ ಇದ್ದರೆ ಅದನ್ನು ಬಿಚ್ಚಿಡಬೇಕು, ದೇವ್ರ ಮನೇಲಿ ಇಡಬೇಕು. ಹಾಗೆ ಎಲ್ಲಾದರೂ ಹೊರಗಡೆ ಏನಾದರೂ ಕೆಲಸದ ನಿಮಿತ್ತ ಹೋದರೆ, ಯಾವುದೋ ಒಂದು ಒಳ್ಳೆಯ ಕೆಲಸ ಆಗಬೇಕು, ಯಾವುದೋ ಒಂದು ಕಾರ್ಯ ಸಾಧನೆ ಆಗಬೇಕು, ಯಾವುದೋ ಒಂದು ಸಂಕಲ್ಪ ಇದೆ ಅದು ಪೂರೈಸ್ಕೋಬೇಕು ಅಂತ ಇದ್ದರೆ ಅದೇನಾದರೂ ಆಗಿರಲಿ,
ಇಲ್ಲ ಹೆಣ್ಣನ್ನು ನೋಡೋಕ್ಕೆ ಹೋಗಲಿ ಗಂಡು, ಇಲ್ಲ ಗಂಡನ್ನು ನೋಡೋಕ್ಕೆ ಹೋಗಲಿ ಗಂಡಿನ ಕಡೆಯವರು, ಆಗ ಈ ತಾಯ್ತವನ ಕೈನಲ್ಲಿ ಅಥವಾ ಕುತ್ತಿಗೆ ಕಟ್ಕೊಳ್ಬೇಕು. ಅವರು ಕೆಲಸದ ನಿಮಿತ್ತ ಹೊರಗಡೆ ಕೆಲಸ ಈಡೇರಬೇಕಲ್ಲ, ಅದಕ್ಕೆ ಈ ರೀತಿ ಮಾಡ್ಕೋಬೇಕು. ಹಾಗೆ ಏನಾದರೂ ಇಂಟ್ರ್ಯೂಗೆ ಹೋದರೆ ಯಾವುದಾದ್ರೂ ಕೆಲಸದ ನಿಮಿತ್ತ ಇದನ್ನು ಕೈಗೆ ಅಥವಾ ಕುತ್ತಿಗೆಯಲ್ಲಿ ಕಟ್ಕೊಂಡು ಹೋಗಬೇಕು. ಆಮೇಲೆ ಇನ್ನೂ ಯಾವುದೋ ಕೆಲಸದ ಮೇಲೆ ಹೋದರೆ ಇದನ್ನು ಕಟ್ಕೊಂಡು ಹೋಗ್ಬೇಕು. ಏನೇ ಇರಲಿ, ಹೊರಗಡೆ ನಾವು ಯಾವುದೋ ಒಂದು ವ್ಯಾಪಾರ, ಯಾವುದೋ ಒಂದು ಕೆಲಸ, ಯಾವುದೋ ಒಂದು ಕಾರ್ಯಕ್ಕೆ ಹೋದಾಗ ಈ ತಾಯ್ತ ಕಟ್ಕೊಂಡು ಹೋಗ್ಬೇಕು. ಗೊತ್ತಾಯ್ತಲ್ಲ. ಆಮೇಲೆ ಮನೆಗೆ ಬಂದಮೇಲೆ ಅದನ್ನು ಬಿಚ್ಚಿ ದೇವ್ರ ಮನೇಲಿ ಇಡಬೇಕು. ನೆನ್ಪಿಟ್ಕೊಳ್ಳಿ, ಪ್ರತಿದಿನ 108 ಸಾರಿ ಹೇಳ್ಕೊತಾ ಇರ್ಬೇಕು. ಬರೀ 108 ಸಾರಿ ಒನ್ ಟೈಮ್ ಹೇಳ್ಕೊಂಡ್ರೆ ಸಾಕು. ಆಮೇಲೆ ಫಸ್ಟು 48 ದಿನ ಅದು ಆಗೋಯ್ತು, ಆಮೇಲೆ ಅದು ಸಿದ್ಧಿ ಆಗಿರುತ್ತೆ. ಆಮೇಲೆ ನೀವು 11 ಸಾರಿ ಹೇಳ್ಬೇಕು. 11 ಸಾರಿ, ಒಂದು ಸಾರಿ ತಾಯ್ತ ಯಾರಿಗಾದ್ರೂ ನೀವು ತಾಯ್ತ ಕೊಡ್ತೀರಾ, ಆವಾಗ 11 ಸಾರಿ ಪಠನೆ ಮಾಡಬೇಕು. 11 ಸಾರಿ ಪಠನೆ ಮಾಡಿ ಅವ್ರು ಕೊಡಬೇಕು. ಪ್ರತಿ ಸಾರಿ ನೀವೇ ಕಟ್ಕೊತೀರ ಕುತ್ತಿಗೆಗೆ, ಆವಾಗ 11 ಸಾರಿ ಹೇಳಿ ಕಟ್ಕೋಬೇಕು. ಗೊತ್ತಾಯ್ತಲ್ಲ. ಸೂತ್ಕ ಮಡಿ ಇವೆಲ್ಲ ಇರುವಾಗ ಅದನ್ನು ಬಿಚ್ಚಿ ಮನೇಲಿ ಇಟ್ಟಿರ್ಬೇಕು. ಅದಕ್ಕೆ ದೇವ್ರ ಮನೇಲಿ ಇಟ್ಕೋಬೇಕು. ನಿಮಗೆ ಬೇಕಾದಾಗ ಅವಶ್ಯಕತೆ ಇರೋವಾಗ ಮಾತ್ರ ಅದು ಕಟ್ಕೊಂಡು ಹೋಗ್ಬೇಕು. ಅದೇ ರೀತಿ ನೀವು ಬೇರೆಯವ್ರಿಗೆ ಕೊಡುವಾಗ ಅವ್ರಿಗೂ ಹೇಳಬೇಕು. ಗೊತ್ತಾಯ್ತಲ್ಲ. ಅವರು ಎಲ್ಲಾದರೂ ಹೋಗೋವಾಗ, ಯಾವುದಾದ್ರೂ ಕೆಲಸಗಾರಿಗೆ ಹೋಗುವಾಗ ಅವಾಗ ಕಟ್ಕೊಂಡು ಹೋಗ್ಬೇಕು. ಬೇರೆ ಟೈಮಲ್ಲಿ ಅದನ್ನು ದೇವ್ರ ಮನೇಲಿ ಇಡಬೇಕು. ಈಗ ಅರ್ಥ ಆಯ್ತಾ. ಯಾವುದೇ ಕಾರಣಕ್ಕೂ ಅದು ಅದಕ್ಕೆ ಅದು ಸೂತ್ಕ ಬೀಳಬಾರ್ದು, ಅದು ಭಂಗ ಆಗಬಾರ್ದು. ಆ ರೀತಿ ನೀವು ನೋಡ್ಕೋಬೇಕು. ಗೊತ್ತಾಯ್ತಲ್ಲ. ಈ ರೀತಿ ಮಾಡಿದಾಗ ಅದಕ್ಕೆ ಶಕ್ತಿ ಇರುತ್ತೆ. ದೇವ್ರ ಮನೇಲಿ ಇಟ್ಟಿರ್ತೀರಲ್ಲ ಅದಕ್ಕೆ. ಗೊತ್ತಾಯ್ತಲ್ಲ. ಈ ರೀತಿ ಆ ತಾಯ್ತವನ್ನ, ಈ ಸರ್ವಸ್ ಕಾರ್ಯಸಿದ್ಧಿ ಈ ತಾಯ್ತ. ಹಾಗೆ ಬೀಜಾಕ್ಷರ ಮಂತ್ರವನ್ನು ಹೇಗೆ ಪಡ್ಕೊಳ್ಳೋದು ಇವಾಗ ಹೇಳ್ತೀನಿ. ಇದು ಬರೆಯೋದು ಬಂದು ತಾಮ್ರದ ತಗಡು ಅಥವಾ ಪೇಪರ್ನಲ್ಲಿ ಬರಿಬೋದು. ಪೇಪರ್ನಲ್ಲಿ ಬೇಗನೆ ಆಯುಸ್ ಮುಗಿಯುತ್ತೆ. ತಾಮ್ರದ ತಗಡಲ್ಲಿ ಬರೆದ್ರೆ ಒಳ್ಳೆಯದು. ಓಕೆನಾ. ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಐಟಮ್ಸು. ತಾಯ್ತ, ಆ ಯಂತ್ರಗಳು, ಖಾಲಿ ಯಂತ್ರಗಳು ಸಿಗುತ್ತೆ. ಪೇಪರ್, ತಾಮ್ರದ ತಗಡು ಸಿಗುತ್ತೆ. ಅದರಲ್ಲಿ ಬರಿಬೋದು. ಬರೀಲಿಕ್ಕೆ ಸೂಜಿ, ದಬಣ ಅಂತೀವಲ್ಲ, ಒಂದು ಮೊಳೆ ಥರ, ಇಷ್ಟು ಮಾಡ್ಕೊಳ್ಳಿ. ಆದರೆ ಒಂದು ವೇಳೆ ನೀವೇ ಈ ಬೀಜಾಕ್ಷರ ಮಂತ್ರನ ಪಠನೆ ಮಾಡ್ಬೋದು, ಸಾಧನೆ ಮಾಡ್ಬೋದು. ಇಲ್ಲ ನಾವು ಗುರುಗಳ ಹತ್ರ ದೀಕ್ಷೆ ತೊಗೊಳ್ತೀವಿ, ಅದನ್ನು ಇಲ್ಲ ಉಪದೇಶ ತೊಗೊಳ್ತೀವಿ ಅಂದರೆ ನಾವು ಆನ್ಲೈನ್ ಅಂದರೆ ಫೋನ್ನಲ್ಲಿ, ಇವಾಗ ಹೆಂಗಿದೆ ಫೋನ್ನಲ್ಲಿ ಭಾನುವಾರ, ಮಂಗಳವಾರ, ಶನಿವಾರ ಬೀಜಾಕ್ಷರ ಮಂತ್ರವನ್ನು ನಾನು ಕೊಡಬೇಕಾದ್ರೆ ನಾವು ಕೂಡ ಕೊಡ್ತೀನಿ. ನೀವು ತೊಗೋಬೋದು. ಕಾಲ್ ಮಾಡಿ, ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ ದೀಕ್ಷೆ ತಗೊಳ್ಳಿ, ಮಂತ್ರೋಪದೇಶ ತಗೊಳ್ಳಿ. ಗೊತ್ತಾಯ್ತಲ್ಲ. ನೀವು ಸಾಧನೆ ಮಾಡಿ. ಇದು ಸರ್ವಕಾರ್ಯ ಸಿದ್ಧಿ ಮಂತ್ರ. ಓಕೆನಾ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೆಯದಾಗಲಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ಹಾಗೆ ಮುಂದಿನ ವಿಡಿಯೋಗಳು ನೋಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಹಾಗೆ ಅಲ್ಲಿ ಸಪ್ತಚಕ್ರಗಳ ಕುಂಡಲಿನಿ ಸಾಧನೆ ಇರುತ್ತೆ, ಜ್ಯೋತಿಷ್ಯ ಶಾಸ್ತ್ರ ಇರುತ್ತೆ, ಪ್ರಶ್ನೆಶಾಸ್ತ್ರ ಇರುತ್ತೆ, ತಾಂಡೂಲ ಶಾಸ್ತ್ರ ಇರುತ್ತೆ. ಆನ್ಲೈನ್ ಕ್ಲಾಸಸ್ ಇಲ್ಲಿ ನಡೆಯುತ್ತೆ. ಗುರುಗಳಿರ್ತಾರೆ, ಪಾಠ ಮಾಡ್ತಾರೆ. ಇಲ್ಲಿ ಗುರುಗಳಿದ್ದಾರೆ, ಪಾಠ ಮಾಡ್ತಾರೆ. ನೀವು ಸೇರಿಕೊಡಿ. ನಿಮಗೆ ಒಳ್ಳೆಯದಾಗಲಿ, ಕಲೀರಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ನಿಮ್ಮ ಪ್ರೋತ್ಸಾಹ ಇದ್ದರೆ ಮತ್ತೆ ವಿಡಿಯೋ ಮಾಡಿ. ನೆಕ್ಸ್ಟ್ ಮುಂದಿನ ಭಾಗದಲ್ಲಿ ಇನ್ನೊಂದು ಬೀಜಾಕ್ಷರ ಮಂತ್ರ, ಇನ್ನೊಂದು ತಾಯ್ತದ ಬಗ್ಗೆ ಹೇಳ್ಕೊಡ್ತೀನಿ. ಇದೇ ರೀತಿ ಆಗಾಗ ನಾನು ನಿಮಗೆ ಒಂದೊಂದು ಮಂತ್ರಗಳ ಬಗ್ಗೆ, ತಾಯ್ತದ ಬಗ್ಗೆ ಹೇಗೆ ಮಾಡೋದು ಅಂತ, ಬೀಜಾಕ್ಷರ ಮಂತ್ರಗಳು ಬರೆಯೋದು ಹೇಗೆ ಹೇಳ್ಕೊಡ್ತೀನಿ. ಓಕೆನಾ. ನೆಕ್ಸ್ಟ್ ಭಾಗ ನೋಡಿ. ಈ ಭಾಗ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ಭಾಗ ನೋಡಿ. ಒಳ್ಳೆಯದಾಗಲಿ ನಿಮಗೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.